ಹಾಯ್ ಎಲ್ರಿಗೂ ನಮಸ್ಕಾರ. ಆ ಬಿಗ್ ಬಾಸ್ ಶೋ ಒಂಥರ ದಿನ ದಿನ ನೋಡ್ತಿದ್ದಾಗೆ ಇನ್ನೂ ಕ್ಯೂರಿಯಾಸಿಟಿ ಆಗ್ತಿದೆ. ಸೊ ರಕ್ಷಿತನ ಒಂದು 50% ಇಷ್ಟಪಡೋ ಜನ ಇದ್ರೆ 50% ಒಂದು ದ್ವೇಷನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವಳ ಮನಸ್ಸು ಆಮೇಲೆ ಅವಳು ನಡ್ಕೊಳ್ಳೋ ರೀತಿ ಎಲ್ರಿಗೂ ಇಷ್ಟ ಆಗ್ತಿದೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಏನೇನು ಒಂದು ವ್ಯಕ್ತಿತ್ವ ಇರಬೇಕು ಅದು ನಮ್ಮ ರಕ್ಷಿತಾ ಶೆಟ್ಟಿ ಹತ್ರ ಆ ವ್ಯಕ್ತಿತ್ವ ಇದೆ ಅಂತ ಕಾಣ್ತಿದೆ. ಆಮೇಲೆ ನಾವು ಪ್ರತಿ ಒಂದು ಎಪಿಸೋಡಲ್ಲಿ ನೋಡ್ತಾ ಇದ್ದೀವಿ ರಕ್ಷಿತಾ ಶೆಟ್ಟಿ ಅವಳು ಯಾರ ಜೊತೆ ಅವಳು ದ್ವೇಷ ಇದ್ರೂ ಕೂಡ ಅವಳು ಏನು ಮಾಡ್ತಾಳೆ, ಅವಳಿಗೆ ಯಾರು ನೋವು ಕೊಟ್ಟರು ಕೂಡ ಅವರಿಗೆ ಅವಳು ಮಾಡ್ತಾ ಇರೋ ಒಂದು ಕೆಲಸ ನೋಡಿದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಮೊನ್ನೆ ಒಂದು ಎಪಿಸೋಡಲ್ಲಿ ನೋಡಿದೆ, ಅವಳು ಕಾವ್ಯಂಗೆ ಒಂದು ಆಮ್ಲೆಟ್ ಮಾಡ್ಕೊಂಡು ಬರ್ತಾ ಇರ್ತಾಳೆ ಆಯಿತಾ. ಆವಾಗ ಕಾವ್ಯ ಒಂದು ಮಾತು ಹೇಳ್ತಾಳೆ, ನೀನು ನನ್ನ ಮೇಲೆ ಸಿಟ್ಟಲ್ಲಿ ನೀನು ಉಪ್ಪು ಮಿನಿ ಜಾಸ್ತಿ ಹಾಕಿದ್ಯಾ ಅಂತ ಕೇಳ್ತಾಳೆ. ಆವಾಗ ಗಿಲ್ಲಿ ಹೇಳ್ತಾಳೆ, ನಂಗೆ ಕೊಡು ಆ ಆಮ್ಲೆಟ್ನ, ನಂಗೆ ಕೊಡು ಅಂತ ಹೇಳ್ತಾನೆ. ಸೊ ಇಲ್ಲಿ ಒಳ್ಳೆತನ ಇದ್ರೂ ಕೂಡ ಅಲ್ಲಿ ಕೂಡ ಕುಹಕ ಮಾಡ್ತಿದ್ದಾಗ ಅವಳಿಗೆ ಆಟೋಮೆಟಿಕ್ ಆಗಿ ಒಬ್ಬರ ಮೇಲೆ ಬೇಜಾರಾಗ್ತಾ ಇರುತ್ತೆ. ಯಾಕಂದ್ರೆ ಒಳ್ಳೆತನನ ಅವ್ರು ಎಕ್ಸೆಪ್ಟ್ ಮಾಡಕ್ಕೆ ರೆಡಿ ಇರಲ್ಲ ಆಯ್ತಾ. ಸೊ ಮೊನ್ನೆ ಎಪಿಸೋಡಲ್ಲಿ ಸ್ಯಾಟರ್ಡೇ ಎಪಿಸೋಡಲ್ಲಿ ಏನಾಯ್ತು, ಎಲ್ಲ ಒಂಥರ ರಕ್ಷಿತಂಗೆ ಪಾಪ ತುಂಬಾ ಟೈಮ್ ಈ ಎಪಿಸೋಡಲ್ಲಿ ಉತ್ತಮನೇ ಸಿಗ್ಲಿಲ್ಲ. ಆದ್ರೆ ಯಾವಾಗ ಅವಳನ್ನ ಯಾರು ದ್ವೇಷ ಮಾಡ್ತಿದ್ರು, ಇವನ್ ಧ್ರುವಂತ್ ಆಗ್ಲಿ ಅಶ್ವಿನಿ ಅವರಾಗ್ಲಿ ಅವರು ಕೂಡ ಉತ್ತಮ ಕೊಟ್ರು, ಸೇರಿಸಿ ಗಿಲ್ಲಿ ಕೂಡ ಉತ್ತಮ ಕೊಟ್ಟಿದ್ರು. ಈವನ್ ಗಿಲ್ಲಿ ಮತ್ತೆ ರಕ್ಷಿತನ ಬಾಂಧವ್ಯ ಹೆಂಗಿದೆ ಅಂದ್ರೆ ನಾವು ನೋಡಿದ ಪ್ರಕಾರ ಒಂದು ಗುಡ್ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಫ್ರೆಂಡ್ಶಿಪ್ನ ಒಂದು ಬೇರೆ ಸಂಬಂಧದಲ್ಲಿ ಒಂದು ಪಬ್ಲಿಕ್ ಮಾಡೋದು ನಿಜವಾಗ್ಲೂ ತಪ್ಪು ಅಂತ ಹೇಳ್ತೀನಿ. ಯಾಕಂದ್ರೆ ರಕ್ಷಿತಾ ಒಂದು ಒಂದು ಏನ್ ಹೇಳ್ತಾರೆ, ಒಂದು ಹುಡುಗಿಗೆ ಯಾವ ತರ ಹುಡುಗ ಬೇಕು ಅಂತ, ನೀನ್ ಮದುವೆ ಆಗೋ ಹುಡುಗ ಹೆಂಗಿರ್ಬೇಕಂದಾಗ ಅವಳು ಈಗ ಗಿಲ್ಲಿ ಅಥವಾ ಒಂದು ಒಳ್ಳೆ ಅಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ನೋಡಿದಾಳೆ. ಸೊ ಅವಳೇನ್ ಹೇಳ್ತಾಳೆ, ನಂಗೆ ಹಿಂಗೆ ಫನ್ನಿ ಮಾಡ್ಬಿಟ್ಟು ಅಂದ್ರೆ ಒಂಥರ ಬಿಂದಾಸ್ ಆಗಿ, ಯಾಕಂದ್ರೆ ಯಾವುದೇ ಟೆನ್ಷನ್ ಇಲ್ಲದೆ ಒಂಥರ ನನ್ಗೆ ಈ ತರ ಹುಡುಗ ಇಷ್ಟ ಅಂತ ಹೇಳಿದಾಳೆ ಬಿಟ್ರೆ ಅವಳು ಗಿಲ್ಲಿನೇ ಬೇಕು ಅಂತ ಹೇಳಿಲ್ಲ. ಬಟ್ ಅಲ್ಲಿ ಗಿಲ್ಲಿನ ಮತ್ತು ರಕ್ಷಿತನ ಕಂಪೇರ್ ಮಾಡೋದು ಯಾವ ರೀತಿಯಲ್ಲಿ ಸರಿ ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ರಕ್ಷಿತಂಗೆ ಬೇರೆ ಹುಡುಗ ಸಿಗೋದೇ ಇಲ್ವಾ, ಅವಳ ಒಳ್ಳೆತನಕ್ಕೆ ಹುಡುಗ ಖಂಡಿತ ಸಿಕ್ಕೇ ಸಿಗತ್ತೆ. ಯಾಕಂದ್ರೆ ಅವಳು ದಿನ ದಿನ ಅವಳನ್ನು ಕೂಡ ತುಂಬಾ ಜನ ಅಬ್ಸರ್ವ್ ಮಾಡ್ತಿರ್ತಾಳೆ. ಹಾಗಾಗಿ ಅವಳು ಕುಳ್ಳಕ್ಕಿರ್ಬೋದು, ಸ್ವಲ್ಪ ಬಣ್ಣ ಕಪ್ಪಿರ್ಬೋದು, ಆದ್ರೆ ಅವಳ ಮನ್ಸು ಮಾತ್ರ ತುಂಬಾ ಒಳ್ಳೇದು. ಹಾಗಾಗಿ ಅವಳನ್ನ ಮೆಚ್ಚುವಂತ ತುಂಬಾ ಜನ ಇದ್ದಾರೆ ಆಯ್ತಾ. ಆಮೇಲೆ ಸುದೀಪ್ ಅವ್ರ ಎಪಿಸೋಡ್ ಅಲ್ಲಿ ತುಂಬಾ ಬೇಜಾರಾಗಿದ್ದ ವಿಚಾರ ಅಂದ್ರೆ, ಸುದೀಪ್ ಅವರು ಒಂದು ರಕ್ಷಿತನ ಒಂದು ಗಿಲ್ಲಿಗೆ ಕಂಪೇರ್ ಮಾಡುವಾಗ ಒಂದು ಹೇಳಿದ ರೀತಿ ಇದೆಯಲ್ಲ, ಅದು ಏನೋ ಒಂಥರ ತುಂಬಾ ಹರ್ಟ್ ಮಾಡೋಂಗಿತ್ತು. ಯಾಕಂದ್ರೆ ರಕ್ಷಿತನೇ ಗಿಲ್ಲಿ ಹಿಂದೆ ಹೋಗ್ತಾ ಇರೋದು, ಆಮೇಲೆ ಅದನ್ನ ಒಂದು ಅವಳ ಕಾಮಿಡಿ ಪೀಸ್ ಆಗಿ ತಕೊಂಡಾಗೆ ಇತ್ತು. ಯಾಕಂದ್ರೆ ಅವಳಿಗೂ ಫ್ಯೂಚರ್ ಅಲ್ಲಿ ಪಾಪ ಅವಳು ಹೇಳಿದ್ದೇನೋ ನನಗೆ ಗಿಲ್ಲಿ ತರ ಹುಡುಗ ಬೇಕು ಬಿಟ್ರೆ ಗಿಲ್ಲಿ ಅಂತ ಹೇಳಿಲ್ಲ. ಸೊ ಅಲ್ಲಿ ಅವಳನ್ನ ತುಂಬಾ ಒಂಥರ ಫನ್ನಿಯಾಗೆ ಮಾಡಿಬಿಟ್ಟಾಗೆ ಆ ಥರ ಕಾಣ್ತಿತ್ತು. ಸೊ ಒಂದು ಹುಡುಗಿನ ಆ ಥರ ಹುಡುಗಿ ಮೇಲೆ ಆ ಥರ ಒಂದು ತಮಾಷೆ ಮಾಡೋದು ನನ್ನ ಲೆಕ್ಕದಲ್ಲಿ ಸರಿ ಅಂದ್ರೆ ಎಲ್ಲ ಕಾಮಿಡಿನೇ ಇಷ್ಟ. ಸೊ ಇಲ್ಲಿ ನಮಗೆ ಇಲ್ಲಿ ಕಾಮಿಡಿ ಇಷ್ಟ ಆಗುತ್ತೆ, ರಕ್ಷಿತನ ವ್ಯಕ್ತಿತ್ವ ಇಷ್ಟ ಆಗುತ್ತೆ. ಇವನ್ ಅಶ್ವಿನಿ ಅವರು ಇವಾಗ ತುಂಬಾ ಫಸ್ಟ್ಗೆ ಸ್ಟಾರ್ಟಿಂಗ್ ತುಂಬಾ ಜೋರಿದ್, ಅವರು ಒಳ್ಳೆಯವರಾಗ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಅನಿಸ್ತಿದ್ದಾಗ ಅವ್ರನ್ನ ಅದನ್ನ ಎಕ್ಸೆಪ್ಟ್ ಮಾಡೋಕ್ಕೂ ಯಾರೂ ರೆಡಿ ಇಲ್ಲ. ಸೊ ನಮಗೆ ಏನನ್ಸುತ್ತೆ, ಅಲ್ಲಿ ಒಳ್ಳೆತನ ಇದು ಅಲ್ಲಿ ಪಾರ್ಶಾಲಿಟಿ ಅಂತ ನಮಗೆ ಎದ್ದು ಕಾಣ್ತಿದೆ. ಸೊ ಅಲ್ಲಿ ರಕ್ಷಿತಾ ಅಶ್ವಿನಿಯವ್ರ ಜೊತೆನೂ ಚೆನ್ನಾಗಿದ್ದಾಳೆ, ಎಲ್ಲರ ಜೊತೆನೂ ಚೆನ್ನಾಗಿದ್ದಾಳೆ, ರಘುವ್ರ ಜೊತೆನೂ ಚೆನ್ನಾಗಿದ್ದಾಳೆ. ಬಟ್ ಧ್ರುವಂತು ಒಳ್ಳೆತನ ಆಗ್ತಾ ಇದಾರಂತ ಕಾಣಿಸ್ತಿದೆ. ಆಮೇಲೆ ಒಂದೊಂದ್ಸಲ ರಕ್ಷಿತನ ಬಗ್ಗೆ ಆ ಅಸಹ್ಯ ಅನ್ನೋದೊಂದು ವರ್ಡ್ಸ್ ಇದೆಯಲ್ಲ, ಅದು ನಿಜವಾಗ್ಲೂ ಎಂಥವ್ರಿಗೂ ಸಿಟ್ಟು ಬರ್ತವೆ. ಒಂದು ಹೆಣ್ಣು ಹುಡುಗಿಗೆ ಮಾತಾಡ್ಬೇಕಾದ್ರೆ ನೀನ್ ಅಸಹ್ಯ, ನೀನ್ ಕ್ಲೀನ್ ಇಲ್ಲ ಅಂತ ಹೇಳೋದು ಅದು ಎಷ್ಟು ಮಾತಲ್ಲಿ ಸರಿ. ಸೊ ನನ್ನ ಪ್ರಕಾರದಲ್ಲಿ ರಕ್ಷಿತಾ ಫೈನಲಿಗಂತೂ ಖಂಡಿತ ಹೋಗೇ ಹೋಗ್ತಾಳೆ. ಬಟ್ ಇಲ್ಲಿ ಏನಾದ್ರೆ ಡಬಲ್ ಗೇಮ್ ಮಾಡಿಬಿಟ್ಟು ರಕ್ಷಿತನ ತುಳಿಯೋ ಪ್ರಯತ್ನ ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಕಾಡ್ತಿದೆ. ಇಲ್ಲಿ ವ್ಯಕ್ತಿತ್ವಕ್ಕೆ ನ್ಯಾಯ ಸಿಗುತ್ತಾ ಇಲ್ವಾ ಅಂತ ನಾವು ಖಂಡಿತ ಕಾದು ನೋಡ್ತೀವಿ. ಬಟ್ ವ್ಯಕ್ತಿತ್ವಕ್ಕೆ ನ್ಯಾಯ ಸಿಗ್ಲೇಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನಮಸ್ಕಾರ.